ಸ್ಯಾಮ್ಗೆ ಇದು ನನಗೆ ಜಾಸ್ತಿ ಸ್ಪೈಸಸ್ ಹಾಕಲ್ಲ ಬಿಕಾಸ್ ಸಮೀರಿಗೆ ತುಂಬ ಇಲ್ಲೊಂದು ಕಡೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ಇಲ್ಲೊಂದು ಕಡೆ ಹೈ ಪ್ರೋಟೀನ್ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ಹಾಕ್ಲಾ ಅಂದ್ಬಿಟ್ಟು ಇದನ್ನ ಹಾಕಕ್ಕೆ ಹೋಗ್ತಾ ಇದ್ದೀನಿ ನಾನು. ನೋ ಆಯಿಲ್ ಫುಡ್ ಏನಾದ್ರು ಮಾಡ್ಕೊಂಡು ತಿನ್ಬೋದು. ಪ್ರೈಸ್ ಕೆತ್ತಾ तो भी अब स्टेट में है प्रॉपर मेरा. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೀವು ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ ನಾನು ಸ್ಮೂದಿ ಬೌಲ್ ಮಾಡಿದ್ದೆ. ಸ್ಮೂದಿ ಬೌಲ್ ವಿತ್ ಆ್ಯಪಲ್ ಬನಾನಾ ಎಲ್ಲ ಮಾಡಿದ್ದೆ. ಹೈ ಪ್ರೋಟೀನ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ತುಂಬ ಕಮ್ಮಿ ಆಯಿಲ್ನ ಯೂಸ್ ಮಾಡಿ ಹೆಲ್ದಿಯಾಗಿ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ಮನೆಯಲ್ಲೇ ಹೆಲ್ದಿಯಾಗಿ ಅಂತ ತೋರಿಸ್ತೀನಿ, ಬನ್ನಿ. ನನಗೆ ಇಲ್ಲಿ ನೋಡಿ, ಹೈ ಪ್ರೋಟೀನ್ ಚಿಕನ್ ಬಿರಿಯಾನಿಗೆ 50 ಗ್ರಾಮ್ ರೈಸ್ ಆ್ಯಂಡ್ ಚಿಕನ್ ಬ್ರೆಸ್ಟ್ ಬಂದು 200 ಗ್ರಾಮ್ ಆ್ಯಂಡ್ ಕರ್ಡ್ 250 ಗ್ರಾಮ್ ಕರ್ಡ್ ಯೂಸ್ ಮಾಡಬೇಕು. ಆ್ಯಂಡ್ ಬೇಸಿಕ್ ಸ್ಪೈಸಸ್ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಟ್ರಿಕ್ಟ್ಲಿ ಯೂಸ್ ಓನ್ಲಿ 5 ml ಆಯಿಲ್ ಫಾರ್ ದಿ ಎಂಟೈರ್ ಪ್ರಿಪರೇಷನ್ ಅಂತೆ. ಸೊ ಓವರ್ ಆಲ್ ಬಿರಿಯಾನಿಗೆ ನನಗೆ ಆಪ್ಷನ್ ಇರೋದು ಒಂದೇ, ಏನಂದರೆ 5 ml ಆಯಿಲ್ನ ಮಾತ್ರ ನಾನು ಯೂಸ್ ಮಾಡಬೇಕು. ಸೊ 5 ml ಆಯಿಲ್ನ ಯೂಸ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಲ್ಲ. ಮೀನಲ್ಲಿ ಸಮೀರ್ದು ನೋಡೋಣ ಎಷ್ಟಿದೆ ಅಂತ. ಸ್ಯಾಮ್ದು ಕುಕ್ ರೈಸ್ ಕೆತ್ತಾ तो भी अब स्टेट में है प्रॉपर मेरा बिरयानी बना रही. ಅವನಿಗೆ ಆಲ್ಮೋಸ್ಟ್ ಐ ಫೀಲ್ ಲೈಕ್ ಜಾಸ್ತಿ ಬೇಕು. ಸೊ ಇಬ್ರಿಗೂ ಸೇರಿ ಮೆಷರ್ ಮಾಡೋಣ, ಏನು ಆಪ್ಷನ್ ಇಲ್ಲ. ನಾನು ಕುಕ್ ರೈಸ್ ಬೇರೆ ಮಾಡಿಕೊಂಡು ಮಿಕ್ಸ್ ಮಾಡೋ ಟೈಮಲ್ಲಿ ಸಪ್ರೇಟಾಗಿ ಹಾಕೋತೀನಿ, ಓಕೆನಾ? ಸೊ ಮೆಷರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೆಂಗೋ ಕರ್ಡ್ನ ಆರ್ಡರ್ ಮಾಡಿದ್ದೀನಿ ಗೈಸ್. ಇದು ಫಸ್ಟು ನಾನು ಮಾಡ್ಕೋತಿರೋದು 50 ಗ್ರಾಮ್ ರಾ ರೈಸ್. ನನಗೆ 1 ಗ್ರಾಮ್ ಏನು ಆಗಲ್ಲ ಗೈಸ್. ನಾನು ರೈಸ್ ತಿನ್ಬೇಕಾಗಿರೋದು ಇಷ್ಟೇ. ಇದರಲ್ಲಿ 250 ಗ್ರಾಮ್ 200 ಗ್ರಾಮ್ ಚಿಕನ್ನು, 250 ಗ್ರಾಮ್ ಕರ್ಡ್. ಅದು ಹೆಂಗೆ ತಿನ್ನಲಿ ನಾನು ಹೇಳಿ, ಆದರೂ ಮಾಡ್ಕೊಂಡು ತಿನ್ನಬೇಕು. ತೋರಿಸ್ತಿದ್ದು ಬನ್ನಿ. ಇವಾಗ ಸಮೀರಿಗೆ ನಾನು ಹಾಕೊಳ್ಳೋಣ. ಅಯ್ಯೋ, ಇದು ಯಾಕೋ ಮೆಷರ್ಮೆಂಟ್ ಸರಿ ಇಲ್ಲ ಅನಿಸ್ತಿದೆ. ಇದರಲ್ಲಿ 149 ಇದೆ, ಅದರಲ್ಲಿ 51 ಇದೆ. ಸೊ ಮ್ಯಾನೇಜ್ ಆಗುತ್ತೆ ನೋಡಿ ಗೈಸ್. ಸಮೀರಿಗೆ ಇಷ್ಟು ರೈಸ್ ತಿನ್ನಬೇಕು, ಸ್ಯಾಮ್ಗೆ. ಸೊ ಗೈಸ್, ನಾನು ಇವಾಗ ಚಿಕನ್ ನನಗೆ ಮೆಷರ್ಮೆಂಟ್ ಮಾಡ್ಕೋತಾ ಇದ್ದೀನಿ 200 ಗ್ರಾಮ್. ಸಮೀರಿಗೆ ಚಿಕನ್ ತಿನ್ನಂಗಿಲ್ಲ. ಸಮೀರ್ ಯಾಕೆ ಚಿಕನ್ ತಿನ್ನಂಗಿಲ್ಲ ಅಂದರೆ ಬಿಕಾಸ್ ಈ ಹ್ಯಾವ್ ಡೈಜೆಷನ್ ಪ್ರಾಬ್ಲಮ್. ಸೊ ಅದಕ್ಕೆ ಚಿಕನ್ ತಿನ್ನಂಗಿಲ್ಲ. ನೋಡಿ ಗೈಸ್, ನಾನು ಇಷ್ಟೇ ತಿನ್ನೋಕ್ಕಾಗೋದು, ಇಷ್ಟೇ ತಿನ್ನಬೇಕಾಗಿರೋದು. ಎಕ್ಸಾಕ್ಟ್ 200 ಚಿಕನ್. ದಿಸ್ ಇಸ್ ಮೈ ಚಿಕನ್. ಸೊ ಮ್ಯಾರಿನೇಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಚಿಕನ್. ಸೊ ಜಾಸ್ತಿ ಸ್ಪೈಸಸ್ ಹಾಕಲ್ಲ ಬಿಕಾಸ್ ಸಮೀರಿಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ. ಸೊ ಅದರಿಂದ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಸ್ಪೈಸಸ್ ಹಾಕ್ತಾ ಇದ್ದೀನಿ, ಓಕೆನಾ? ಸೊ ಗೈಸ್, ನಾನು ಇವಾಗ ಕರ್ಡ್ ಮೆಷರ್ ಮಾಡ್ತಾ ಇದ್ದೀನಿ. ಸೊ 250 ಗ್ರಾಮ್ ಕರ್ಡು ಗೈಸ್, 250 ಇದೆ ಎಕ್ಸಾಕ್ಟಾಗಿ. ಇದ್ದೀನಿ ಹಂಗ್ ಕರ್ಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಂಗ್ ಕರ್ಡ್ನ ನಾನು ಸ್ವಲ್ಪ ಸ್ಟ್ರೇನ್ ಮಾಡಿ ಇದರಲ್ಲಿ, ಸೊ ಅವಾಗ ನೀರೆಲ್ಲ ಇಳ್ಕೊಳ್ಳುತ್ತೆ. ಇದಕ್ಕೆ ಮ್ಯಾರಿನೇಟ್ ಮಾಡೋದು. ಎಸ್, ಒಂಚೂರು ಸಾಲ್ಟ್ ಹಾಕೋಣ. ಎಸ್, ಇದು ನಾನು ಸಪ್ರೇಟಾಗಿ ನನಗೆ ಎಸ್ಪೆಷಲಿ ಹೆಲ್ದಿ ಹೈ ಪ್ರೋಟೀನ್ ಚಿಕನ್ ಬಿರಿಯಾನಿ ಮಾಡ್ಕೋತಾ ಇರೋದು. ಪೆಪ್ಪರ್ ಇದೇನಾಗುತ್ತೆ, ಇಷ್ಟೇ ಚಿಕನ್ ಇರೋದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಖಾರ, ಸ್ಪೈಸಸ್ ಎಲ್ಲ, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, ಒಂಚೂರು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ, ಕೊರಿಯಂಡರ್ ಪೌಡರ್ ಸ್ವಲ್ಪ, ಜೀರಾ ಪೌಡರ್ ಸ್ವಲ್ಪ, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾರೆ. ಇನ್ನೂ ನಾನು ಕರ್ಡ್ ಹಾಕಿಲ್ಲ, ಬರೀ ಮಸಾಲಾಸ್ ಹಾಕಿದ್ದೀನಿ. ಗರಂ ಮಸಾಲ, ಕೊರಿಯಂಡರು, ಜೀರಾ ಪೌಡರು, ಸೊ ಅದೆಲ್ಲ. ಸೊ ಇದು ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ನಾನು ಬೇರೆಯವ್ರಿಗೆ ಬೇರೆ ಥರ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅವರಿಗೆ ಸ್ಪೈಸಸ್ ಎಲ್ಲ ಜಾಸ್ತಿ ತಿನ್ಬೋದು, ಯಾಕಂದರೆ ನಾರ್ಮಲ್ ಬಿರಿಯಾನಿ ಅಲ್ವಾ. ಸೊ ಅದರಿಂದ ಇವಾಗ ಕರ್ಡ್ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಯಿಲ್ ಹಾಕಿಲ್ಲ, ಜಾಸ್ತಿ ಸ್ಪೈಸಸ್ ಕೂಡ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಗೈಸ್, ನಾನು ಏನಾಯಿತು ಅಂದರೆ ಏನು ಅಂದ್ಕೊಂಡೆ ಅಂದರೆ, ಹೆಂಗೋ ಎಲ್ಲ ಚಾಪಿಂಗ್ ಎಲ್ಲ ಸಪ್ರೇಟಾಗಿ ಮಾಡಿದ್ದೀನಿ, ಮ್ಯಾರಿನೇಟ್ ಕೂಡ ಸಪ್ರೇಟಾಗಿ ಮಾಡಿದ್ದೀನಿ. ನನಗೆ ಇಷ್ಟು ಗ್ರಾಮ್ಸ್ ಅಂತ. ಆ್ಯಂಡ್ ಎಲ್ಲರಿಗೂ ನಮ್ಮ ಮಮ್ಮಿ ಯಾರು ಬಂದರೂ ತಿನ್ನಲಿ, ಸಮೀರ್ಗೇನು ಲೆಕ್ಕ ಇಲ್ವಲ್ಲ, ಸೊ ಎಷ್ಟು ಬೇಕಾದ್ರೂ ತಿನ್ನಲಿ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಅವನಿಗೆ ಸೇಮ್ ಮಸಾಲಾಸೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ. ಆಯಿಲ್ ನಾನು 5 ml ಹಾಕೋತೀನಿ. ಅಷ್ಟೇ.
ಜಾಸ್ತಿ ಬೇಡ, ಕಮ್ಮಿ ಹಾಕೋತಾ ಇದ್ದೀನಿ. ಇಷ್ಟೇ ಆಯಿಲಲ್ಲಿ ನಾನು ಬಿರಿಯಾನಿ ಯೂಸ್ ಮಾಡ್ತಿರೋದು ನೋಡಿ. ಸ್ವಲ್ಪ ಇಲ್ಲಿ ಹಾಕಿ ಸ್ವಲ್ಪ ಈ ಬರಿಸ್ತಾ ಸ್ವಲ್ಪ ಫ್ಲೇವರ್ ಬರಬೇಕು ಅಂತ ಸ್ವಲ್ಪ ಆನಿಯನ್ನ ಸಾಟೆ ಮಾಡ್ತಾ ಇದ್ದೀನಿ. ಅಂದರೆ ಮುಂಚೆ ಆಗಿದ್ರೆ ಡೀಪ್ ಫ್ರೈ ಮಾಡ್ಕೋತಿದ್ವಿ ಆನಿಯನ್ಸ್ನ ನಾವು. ಸೊ ಇವಾಗ ನಾನು ಸ್ವಲ್ಪ ಸಾಟೆ ಮಾಡ್ಕೋತೀನಿ. ಸ್ವಲ್ಪ ಆನಿಯನ್ ಹಾಕಿ ಸಾಟೆ. ಆಗ ಇದರಲ್ಲೇ ಆಯಿಲ್ ಹೋಗ್ಬಿಡುತ್ತೆ ಗೈಸ್, ಪ್ಯಾನ್ಗೆ ಆಯಿಲ್ ಹಾಕ್ಬಿಡುತ್ತೆ. ಡೀಪ್ ಫ್ರೈ ಆಗಿದ್ರೆ ಹೆಂಗ್ ಬರ್ತಿತ್ತು ಇಲ್ಲಿ, ಕ್ರಿಸ್ಪಿಯಾಗಿ ಬರ್ತಿತ್ತು. ಸೊ ಡೀಪ್ ಫ್ರೈ ಇಲ್ಲ, ಲೈಟ್ ಕಮ್ಮಿ ಆಯಿಲ್ ಹಾಕಿ ಫ್ರೈ ಮಾಡಿರೋದು. ಅಷ್ಟು ಕ್ರಿಸ್ಪಿ ಬರುತ್ತೆ ಇದು, ಬಟ್ ಆ ಫ್ಲೇವರ್ ಆ ಥರ ಬರಲ್ಲ. ಡೀಪ್ ಫ್ರೈ ಆಗಿರುತ್ತಲ್ಲ, ಇದು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕಾಗಿದೆ. ಕಮ್ಮಿ ಹಾಕಿ ಮಾಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಚಿಕನ್ನಿಗೆ ಮ್ಯಾರಿನೇಟ್ ಮಾಡೋದು. ಇವಾಗ ನಾನು ಚಿಕನ್ನ ಏನು ಮಾಡ್ತೀನಿ ಅಂದರೆ ಮೈಕ್ರೋವೇವ್ನಲ್ಲಿ ಹಾಕಿ ಒಂಚೂರು ಗ್ರಿಲ್ ಮಾಡ್ತೀನಿ, ಲೈಟ್ ಗ್ರಿಲ್ ಮಾಡಿ ಆಮೇಲೆ ಮತ್ತೆ ಪ್ಯಾನಲ್ಲಿ ಫ್ರೈ ಮಾಡ್ತೀನಿ. ಹಂಗೆ ಮಾಡ್ಕೊಳೋಣ. ಗ್ರೀನ್ ಚಿಲ್ಲೀಸ್ ಚಾಪ್ ಮಾಡಿದೆ, ಫುಲ್ಲು ಮೂಗು ಗಂಟ್ಕೊಬಿಡ್ತು, ಉರಿತೈತೆ ಫುಲ್ ಇದೆಲ್ಲ. ಸೊ ಗೈಸ್ ಇವಾಗ ನಾನು ಇದರಲ್ಲಿ ಡೀಪ್ ಫ್ರೈ ಆಗಿರೋದು ಆನಿಯನ್ಸ್ ಎಲ್ಲ ಹಾಕಿ ಲೆಮನ್ ಹಾಕೋಣ ಇದಕ್ಕೆ. ಇವಾಗ ಆಗಿದೆ. ಇವಾಗ ಒಂಚೂರು ಇವಾಗ ಪ್ರೀ ಹೀಟ್ ಮಾಡಿ ಅವನ್ನ ಆಮೇಲೆ ಇದನ್ನು ಒಂಚೂರು ಪ್ಲೇಟಲ್ಲಿ ಏನಂತಾರೆ ಬೇಕಿಂಗ್ ಪ್ಲೇಟ್ ಇರುತ್ತಲ್ಲ, ಬೇಕಿಂಗ್ ಟ್ರೇಯಲ್ಲಿ ಒಂದೊಂದೇ ಇಟ್ಟು ಬೇಕ್ ಮಾಡೋಣ. ಓಕೆ ಡನ್. ಬೇಸ್ ಇವಾಗ ನಾನು ನೋಡಿ ಒಂಚೂರು ಆಯಿಲ್ನ ಸ್ಪ್ರೇ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಜಾಸ್ತಿನೇ ಇಲ್ಲ ನೋಡಿ, ಸ್ವಲ್ಪ ಲೈಟಾಗಿ ಸ್ಪ್ರೇ ಮಾಡಿದ್ದೀನಿ ನೋಡಿ ಗೈಸ್. ಇವಾಗ ಹಿಂಗೆಲ್ಲ ಇಟ್ಟು ಸ್ವಲ್ಪ ಅವನಲ್ಲಿ ಒಂದು 15 to 20 ಮಿನಿಟ್ಸ್ ಬೇಕಾದರೆ ಅಷ್ಟರಲ್ಲಿ ಮೀನ್ಮೇಲೆ ನಾನು ರೈಸು ಕುಕ್ ಆಗುತ್ತೆ. ರೈಸ್ ಸ್ಪೈಸಸ್ ಹಾಕ್ತಾ ಇದ್ದೀನಿ, ಹೋಲ್ ಸ್ಪೈಸಸ್, ಕಾರ್ಡಮಮ್, ಮೇಸ್ ಹಾಕ್ತಾ ಇದ್ದೀನಿ, ಸಿನಮನ್, ಆಮೇಲೆ ಕ್ಲೋಸ್ ಗೈಸ್, ಕ್ಲೋಸ್ ಹಾಕ್ತಾ ಇದ್ದೀನಿ. ಕ್ಲೋಸ್ ಹಾಕಿ ಆಮೇಲೆ ಒಂದು ಬೇ ಲೀಫ್, ಪಲಾವ್ ಎಲೆ. ಫ್ಲೇವರ್ ಬರಲಿ ಅಂದ್ಬಿಟ್ಟು ನಾನು ಶಾಹಿ ಜೀರಾ ಹಾಕ್ತಾ ಇದ್ದೀನಿ. ಶಾಹಿ ಜೀರಾ ಈ ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಬೇಡ ಗೈಸ್, ಮನೇಲಿ ಪುದೀನ ಇಲ್ಲ. ಸೊ ನಾನು ಇವಾಗ ಅದನ್ನು ಆರ್ಡ್ರ್ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಏನಿದೆ ಅದರಲ್ಲೇ ಮಾಡ್ತಾ ಇದ್ದೀನಿ ಗೈಸ್. ಒಂದು ಗ್ರೀನ್ ಚಿಲ್ಲೀಸ್ನ ಡಿಸೀಡ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ಲಿಟ್ ಮಾಡಿದ್ದೀನಿ ನಾನು, ಸ್ವಲ್ಪ ಸ್ಪೈಸಿನೆಸ್ ಇಲ್ಲಿ ರೈಸ್ಗೆ ಅಂತ ಅಷ್ಟೇ. ಸೊ ಚೆನ್ನಾಗಿ ಬಾಯ್ಲ್ ಆಗಲಿ, ಆಮೇಲೆ ಸೋಕ್ ಮಾಡಿರೋ ರೈಸ್ನ ನಾನು ಇವಾಗ ಸಪ್ರೇಟಾಗಿ ಎತ್ಕೋಬೇಕು. ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ ರೈಸ್ ಹಾಕಿ ಮಾಡೋದು. ಹೆಂಗೆ ಕುದೀತು ನೋಡು. ಹಾಕ್ಲಾ? ಅಯ್ಯೋ ಕೇಸ್ ಹಾಕ್ಲಾ ಅಂದ್ಬಿಟ್ಟು ಇದನ್ನ ಹಾಕಕ್ಕೆ ಹೋಗ್ತಾ ಇದ್ದೀನಿ ನಾನು. डिप्रेशन में रहता हूँ हमेशा, अभी मैं डिप्रेशन में हूँ. ಸೊ ರೈಸ್ ಹಾಕೋಣ ಇವಾಗ. ಸೊ ತುಂಬ ವೆರೈಟೀಸ್ ಆಫ್ ಬಿರಿಯಾನೀಸ್ ಇದೆ. ನೀವು ತುಂಬ ಜನ ಕಮೆಂಟ್ ಹಾಕಿದ್ರಿ. ವೆರಿ ಸೂನ್ ಮಾಡ್ತೀನಿ ಗೈಸ್, ವೆರಿ ಸೂನ್. ಐ ಆಮ್ ಪ್ಲ್ಯಾನಿಂಗ್. ನಾನು ಸ್ವಲ್ಪ ಎಕ್ಸಾಮ್ಸ್ ಆದಮೇಲೆ, ನಂದು ಎಕ್ಸಾಮ್ಸ್ ಇನ್ನೊಂದು ಈ ಮಂತಲ್ಲಿ ನಂದು ಕಾಲೇಜ್ ಮುಗ್ದೋಗುತ್ತೆ. ಸೊ ಆಫ್ಟರ್ ದಟ್ ಐ ಡಿಫ್ರೆಂಟಾಗಿ ಬಿರಿಯಾನೀಸ್ ಪ್ರಿಪೇರ್ ಮಾಡ್ತೀನಿ. ಸೊ ಫಸ್ಟು ಯಾವ ಬಿರಿಯಾನಿಗೆ ಯಾವ ಬಿರಿಯಾನಿ ತುಂಬ ಕಮೆಂಟ್ಸ್ ಬರುತ್ತೆ, ನಾನು ಒಂದು 10 ಬಿರಿಯಾನಿನ, ಒಂದು 5 ಬಿರಿಯಾನಿ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಸೊ ನೀವು ಅದರಲ್ಲಿ ಯಾವ ಬಿರಿಯಾನಿ ಜಾಸ್ತಿ ಲೈಕ್ ಬಂದಿರುತ್ತೋ, ಯಾವ ಬಿರಿಯಾನಿ ಬೇಕು ಅಂತ ಕಮೆಂಟ್ ಬಂದಿರುತ್ತೋ ಆ ಬಿರಿಯಾನಿ ಫಸ್ಟ್ ಮಾಡ್ತೀನಿ. ಓಕೆನಾ? ರೈಸು ಗಮ್ ಅಂತಿದೆ. ನಾನು ಇನ್ನೂ ಮಿಂಟ್ ಹಾಕಿಲ್ಲ, ಮಿಂಟ್ ಲೀವ್ಸ್, ನಿಮ್ಗೆ ಪುದೀನ ಹಾಕಿಲ್ಲ. ಆದರೂ ಒಳ್ಳೆ ಫ್ಲೇವರ್. ರೈಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಏನಿಯೋ ಇವಾಗ ಇದನ್ನಿಡೋಣ. ಬಿಸಿ ಆಗಿದೆ ನೋಡಿ ಇಲ್ಲಿ.
10 ಮಿನಿಟ್ಸ್ ನಾನೇ ಟೈಮಲ್ಲಿ ನೋಡ್ಕೋತೀನಿ, ಇಲ್ಲಿ ನೋಡಲ್ಲ, ನಾನು ಟೈಮ್ ನೋಡ್ಕೋತೀನಿ. ಎಲ್ಲಿ ನನ್ನ ಫೋನು. ಸೊ 10 ಮಿನಿಟ್ಸ್ ಗೈಸ್, 10 ಮಿನಿಟ್ಸ್ ಆದಮೇಲೆ ಇದು ನೋಡೋಣ. ಅಷ್ಟರಲ್ಲಿ ಬೇರೆ ಚಿಕನ್ನ ಆ್ಯಡ್ ಮಾಡ್ತೀವಿ. ನೋಡಿ ಅವ್ರಿಗೆ ಸ್ವಲ್ಪ ಮಸಾಲ ಜಾಸ್ತಿ ಆಗಿರೋದಕ್ಕೆ ನೋಡಿ ಹೆಂಗಿದೆ. ಇವಾಗ ಅವ್ರಿಗೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಗ್ರಿಲ್ ಇರಲಿ ಅಂತ. ಎಸ್ ಇವಾಗ ಚಿಕನ್, ಈ ಬಿರಿಯಾನಿ ಬೇರೆ, ನನ್ನ ಬಿರಿಯಾನಿ ಬೇರೆ. ಸ್ವಲ್ಪ ಸ್ಪೈಸಸ್ ಜಾಸ್ತಿ ಇರುತ್ತೆ ಗೈಸ್, ಅದಕ್ಕೆ ಅದೇ ಮಸಾಲಾಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕಂದರೆ ಅವ್ರಿಗೆ ಟೇಸ್ಟಿ ಬಿರಿಯಾನಿ ಬೇಕಲ್ಲ. ಇನ್ ಕೇಸ್ ಸಮೀರ್ ತಿಂದರು, ಮೀನ್ ಸಾಯಿಲ್ ತಿಂದರು, ಅದು ಯಾರಾದರೂ ತಿಂದರು. ಹೆಂಗೋ ಸಮೀರ್ ಫೋನ್ ಮಾಡಿದಾಗ ನಾನು ಡಯಟ್ ಮಾಡ್ತಿಲ್ಲ ಚೀಟು ಅಂದ, ಏನೋ ಮಾಡಿಕೊಡು ಅಂದ. ಸೊ ಅದಕ್ಕೆ ಹೆಂಗೋ ಮಾಡೋದು ಮಾಡ್ತೀನಿ, ಚೆನ್ನಾಗಿರೋದು ಮಾಡ್ಕೊಡೋಣ ಅವ್ರಿಗೆ ಅಂತ. ಸೊ ಐ ಆಮ್ ಕೀಪಿಂಗ್ ದಿಸ್ ನೌ. ಓಕೆ, ಕ್ಲೋಸಿಂಗ್. ಬೇಸ್ ಕುಕ್ ಆಗ್ತಿದೆ ನೋಡಿ. ಸೊ ರೈಸ್ ಆಗಿದೆ, ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕಷ್ಟೆ. ಸೊ ಗೈಸ್ ಇವಾಗ ನಾನು ಇಲ್ಲೊಂದು ಕಡೆ ಬಿರಿಯಾನಿ ಮಾಡ್ತಾ ಇದ್ದೀನಿ, ಇಲ್ಲೊಂದು ಕಡೆ ದಿಸ್ ಇಸ್ ಫಾರ್ ಮೀ ಆ್ಯಂಡ್ ದಿಸ್ ಇಸ್ ಫಾರ್ ಯಾರಾದರೂ ತಿನ್ನಲಿ. ನಾವು ಸಮೀರೋ ಸಾಯಿಲೋ ನಮ್ಮಮ್ಮನೋ ಯಾರಾದರೂ ತಿಂದರೆ ಸೊ ಅವ್ರಿಗೆ ಒಂಚೂರು ಮಾಡಿಕ್ತಾ ಇದ್ದೀನಿ. ಸೊ ನನಗೆ ಹೆಲ್ದಿ ಮಾಡ್ಕೋತಾ ಇದ್ದೀನಿ. ಸೊ ಅವ್ರಿಗೂ ಸ್ವಲ್ಪ ಹೆಲ್ದಿನೇ, ಸ್ವಲ್ಪ ಸ್ಪೈಸಸ್ ಜಾಸ್ತಿ ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಇನ್ನೊಂದು ಚೂರು ಆಯಿಲ್ ಹಾಕೋತಾ ಇದ್ದೀನಿ ಅಷ್ಟೇ. ಎಸ್ ಇವ್ರಿಗೆ ಎಣ್ಣೆ ಕಾಯ್ದಿದೆ, ಸೊ ನಾನು ಆನಿಯನ್ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ರೈಸಿಗೆ ಸ್ಪೈಸಸ್ ಹಾಕಿದ್ದೆ, ಸೊ ಅದಕ್ಕೆ ಮತ್ತೆ ನಾನು ಹಾಕ್ತಿಲ್ಲ. ಸೊ ಆನಿಯನ್ ಫ್ರೈ ಮಾಡಿ, ಟೊಮ್ಯಾಟೊ ಫ್ರೈ ಮಾಡಿ, ಚಿಕನ್ ಫ್ರೈ ಮಾಡಿ, ರೈಸ್ ಹಾಕೋದಷ್ಟೇ. ಸೊ ಸಿಂಪಲ್ ಆ್ಯಂಡ್ ಈಸಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಕಮ್ಮಿ ನೋಡಿ, ಆಯಿಲೇ ಹಾಕಿಲ್ಲ ಜಾಸ್ತಿ, ನಾನು ಇಲ್ಲೂ ಕಮ್ಮಿ ಮಾಡ್ತಾ ಇದ್ದೀನಿ. ನನ್ನ ಟೀಮ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲ ಆಯಿಲ್ ನಿಮ್ಮ ಫೇಸ್ ಮೇಲೆ ಇದೆ, ಅಲ್ಲ ಆಯಿಲೇ ಇಲ್ಲ ಅಂತೆ. ಅಂದರೆ ನನ್ನ ಆಯಿಲಿ ಫೇಸ್, ಅದಕ್ಕೆ ಫೇಸ್ ಮೇಲೆಲ್ಲ ತುಂಬ ಆಯಿಲ್ ಇದೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಏನು ಮಾಡೋದು ಗೈಸ್, ನಮ್ಮ ಸ್ಕಿನ್ನೇ ಆಯಿಲಿ ಸ್ಕಿನ್, ಏನು ಮಾಡಲಿ ನಾನು. ಆನಿಯನ್ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಇವಾಗ ಒಂಚೂರು ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಗ್ರೇವಿ ಫೀಲ್ ಬರುತ್ತೆ. ಸೊ ಅದಕ್ಕೆ ಅವಾಗಲೇ ಆನಿಯನು ಮತ್ತು ಟೊಮ್ಯಾಟೊಸ್ ಹಾಕಿದ್ನಲ್ಲ, ಸೊ ಇದು ಮಿಕ್ಕಿರೋ ಮ್ಯಾರಿನೇಟ್ ಗ್ರೇವಿನ, ಐ ಮೀನ್ ಈ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ನೀರು ಬಿಟ್ಕೊಂಡ್ರೆ ಚಿಕನ್ ಹಾಕ್ಬೋದು ಅಂತ. ಆಗ ಇದಕ್ಕೆ ಈ ಗ್ರೇವಿನ ಹಾಕ್ತಾ ಇದ್ದೀನಿ. ಸೇಮ್ ಅದೇ ಥರ ನಾನು ಇವಾಗ ನನ್ನ ಸ್ಮಾಲ್ ಕ್ವಾಂಟಿಟಿ ಬಿರಿಯಾನಿಗೆ ಸೇಮ್ ಅದೇ ಥರ. ಬಟ್ ನಾನೇನು ಮಾಡಿದ್ದೀನಿ, ಆಲ್ರೆಡಿ ಆನಿಯನ್ ಫ್ರೈ ಮಾಡಿದ್ನಲ್ಲ, ಸೊ ಅದಕ್ಕೆ ಫ್ರೈಡ್ ಆನಿಯನ್ ಆಲ್ರೆಡಿ ಹಾಕ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಫ್ರೈ ಆಗಲಿ. ಸೊ ಸೇಮ್ ಇದೆ ಇರೋ ಮಸಾಲಾನೇ ಹಾಕ್ತಾ ಇದ್ದೀನಿ. ಸೇಮ್ ಗ್ರೇವಿನ. ಸೊ ಇದನ್ನು ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ಚೆನ್ನಾಗಿ ಕುಕ್ ಆಗಲಿ. ಇದು ಸ್ವಲ್ಪ ಮಲೈ ಟಿಕ್ಕ ಥರ ಬರುತ್ತೆ ಗೈಸ್, ಅಂದರೆ ವೈಟ್ ಅಂದರೆ ಆಫ್ ವೈಟ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಡಾರ್ಕ್ ಚಿಕನ್ ಆಗಿರುತ್ತೆ ಐ ಥಿಂಕ್. ಸೊ ನೋಡೋಣ ಎಸ್, ನೋಡಿ ಚಿಕನ್ ಹೆಂಗಾಗಿದೆ. ಇವಾಗ ಇದ್ರ ಜೊತೆ ಚೆನ್ನಾಗಿ ಕುಕ್ ಆಗಲಿ. ಬರ್ತಿದೆ ಚಿಕನ್ ಕುಕ್ ಆಗಿದೆ ಅಂತ. ಇವಾಗ ಸ್ವಲ್ಪ ಇದ್ರ ಜೊತೆ ಫ್ರೈ ಆಗಬೇಕು. ಎಸ್ ಇವಾಗ ಈ ಚಿಕನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಗೈಸ್, ನೀವು ಇದನ್ನ ರೈಸ್ ಅಂತಿದ್ದೀನಿ, ಅದರಿಂದ ತೆಗ್ದಾದ್ಮೇಲೆ ಪ್ಯಾನಲ್ಲಿ ಗ್ರಿಲ್ ಕೂಡ ಮಾಡಿ, ಮೀನ್ ರೋಸ್ಟ್ ಮಾಡ್ಬೋದು. ರೋಸ್ಟ್ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಬಿರಿಯಾನಿ ನಿಮಗೆ. ಸೊ ನಾನು ರೋಸ್ಟ್ ಮಾಡ್ತಿಲ್ಲ, ಅದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಸೊ ಆಲ್ರೆಡಿ ಹೊಟ್ಟೆ ಹಸಿತಿದೆ ನನಗೆ. ಸೊ ಇದಾಗಿ ರೈಸ್ ಹಾಕಿ ಮೇಲೆ ಉದುರಿಸಿ ಮಿಕ್ಸ್ ಮಾಡಿಬಿಟ್ರೆ ಬಿರಿಯಾನಿ ರೆಡಿ. ಚೆನ್ನಾಗಿ ಕುಕ್ ಆಗಲಿ. ನೋಡಿ ಗ್ರೇವಿ ಥರ ಬರ್ತಿದೆ ಇಲ್ಲಿ ನೋಡಿ. ಸೊ
ಸೊ ನೋಡಿ ಆಯಿಲೇ ಹಾಕಿಲ್ಲ, ನಾನು ಇಷ್ಟೇ ಇಷ್ಟು ಹಾಕಿದ್ದಲ್ಲ, ನೀವೇ ನೋಡ್ದಂಗೆ ಇಷ್ಟೇ ಇಷ್ಟು ಆಯಿಲು. ಸೊ ಇಷ್ಟೇ ಇಷ್ಟು ಎಣ್ಣೆಗೆ ನೋಡಿ ನೀರು ಬಂದರೆ ಬಿರಿಯಾನಿ ಸರಿ ಹೋಗುತ್ತೆ. ಚಿಕನ್ ಕುಕ್ ಆಗ್ತಿದೆ, ಆಲ್ಮೋಸ್ಟು ಚೆನ್ನಾಗಿ ಕುಕ್ ಆಗಲಿ. ಸೊ ಆಮೇಲೆ ಇದ್ರ ಮೇಲೆ ರೈಸ್ ಹಾಕಿ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ದಮ್ಮಿಗೆ ಬಿಟ್ಬಿಟ್ರೆ ಬಿರಿಯಾನಿ ರೆಡಿ. ಅಷ್ಟೇ ಗೈಸ್. ರೈಸ್ ಸಕ್ಕತ್ತಾಗಿದೆ. ಇದು ನೋಡೋಣ, ಇದು ತುಂಬ ಸಕ್ಕತ್ತಾಗಿ ಬಂದಿದೆ. ಇದು ಸ್ವಲ್ಪ ನನಗೆ ಸ್ವಲ್ಪ ಇಷ್ಟೇ ಕ್ವಾಂಟಿಟಿ. ಇದು ಸ್ವಲ್ಪ ಬೇರೆ ಥರ ಬಂದಿದೆ. ಇದಕ್ಕೆ ಯಾಕಂದರೆ ತುಂಬ ಕರ್ಡ್ ಹಾಕೊಂಡಿದ್ದೀನಿ ಅದಕ್ಕೆ. ಆಹಾ, ಎರಡು ಒಂದೊಂದೊಂದು ಟೇಸ್ಟು. ಯಮ್ಮಿ. ನೋಡಿ ಗೈಸ್, ಇವಾಗ ಆಗಿದೆ. ಇದ್ರ ಮೇಲೆ ಸೊ ನಾನು 50 ಗ್ರಾಮ್ ರೈಸ್ ಹಾಕೋತಾ ಇದ್ದೀನಿ. ಇಷ್ಟೇ ನೋಡಿ ರೈಸ್ ನಂದು. ಇಷ್ಟನ್ನು ಹಾಕೋಣ. ನೋಡಿ ಗೈಸ್, ಬಿರಿಯಾನಿ ನೋಡಿ ಹೆಂಗಿದೆ ನಂದು ಬಿರಿಯಾನಿ. ಇಷ್ಟೇ ರೈಸು, ಒಂಚೂರು ಹೆಂಗೆ ಸ್ಮ್ಯಾಶ್ ಮಾಡಿ ಹಿಂಗಿಡ. ನೋಡಿ ಗೈಸ್, ಬಿರಿಯಾನಿ ರೆಡಿಯಾಗಿದೆ. ಇವಾಗ ತಿನ್ನೋರ್ತಿರ್ಲಿ, ನಾನಂತೂ ಫಸ್ಟ್ ತಿಂತೀನಿ, ಯಾಕಂದರೆ ಅವನು ಎಷ್ಟೊತ್ತಿಗೆ ತಿಂತಾನೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಸಮೀರು ಸಾಯಿಲ್ ಇದ್ರಕ್ಕೆ ಸರಿ ಇದೆ. ಇದಿನ್ನೂ ಇಷ್ಟೊಂದು ರೈಸ್ ಬಾಕಿ ಇದೆ. ಸೊ ಅವರು ಅದಕ್ಕೆ ಏನಾದರೂ ಗ್ರೇವಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಏನಾದರೂ ಮಾಡ್ಕೊಂಡು ತಿನ್ಬೋದು. ಹಿಂಗೆ ಇಟ್ಟಿರ್ತೀನಿ ಅಷ್ಟೇ. ಸೊ ದಿಸ್ ಇಸ್ ಬಿರಿಯಾನಿ ರೆಡಿ. ಇದು ಹೆಲ್ದಿ ರೆಸಿಪಿ. ನೀವು ನೋಡ್ದಂಗೆ ನಾನು ಅಷ್ಟು ಆಯಿಲ್ ಹಾಕಿಲ್ಲ, ಅಷ್ಟು ಸ್ಪೈಸಸ್ ಹಾಕಿಲ್ಲ. ಸೊ ನಿಮ್ಗೆ ಅನ್ಸ್ಬೋದು ಅಯ್ಯೋ ಇದೇನು ಹಿಂಗೆ ಬಂದಿದೆ ಅಂತ. ಬಿಕಾಸ್ ಆಫ್ ಕಮ್ಮಿ ಇಂಗ್ರೀಡಿಯೆಂಟ್ಸ್, ಕಮ್ಮಿ ಆಯಿಲ್, ಸೊ ಅದರಿಂದ ಹಿಂಗಿದೆ. ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನಾನು ಟೇಸ್ಟ್ ಮಾಡ್ತೀನಿ, ನೋಡ್ತೀನಿ ರೀ. ಗೈಸ್, ಇದು ಸ್ಯಾಮ್ಗೆ, ಇದು ನನಗೆ. ಡಯಟ್ ಫುಡ್ಡಲ್ಲಿ ನಾವು ಎಷ್ಟು ಟೇಸ್ಟಿಯಾಗಿ ಮಾಡಿ ತಿನ್ನೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿ ಟೇಸ್ಟಿಯಾಗಿ ಮಾಡಿ ತಿಂತೀವಿ. ಸೊ ಗೈಸ್, ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಚಿಕನ್ ಸಕ್ಕತ್ತಾಗಿ ಕುಕ್ ಆಗಿದೆ. ಮಮ್ಮಿ ಎಷ್ಟು ಹೆಲ್ದಿಯಾಗಿ ಮಾಡಿದ್ವಿ. ರಾಣಿ, ನಾನು ಚಿಕನ್ ಬೇಕು ಅದಕ್ಕೆ. ಸಮೀರ್ ಸ್ವಲ್ಪ ಕಾಲಲ್ಲಿ ಬ್ಯುಸಿಯಾಗಿದ್ದಾನೆ. ಸೊ ನಾನು ಇದಕ್ಕೆ ಇವಾಗ ನಾನೇ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಆಯಿಲ್ ಹಾಕಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ, ಮಸಾಲಾಸು ಸ್ಪೈಸಸ್ ಎಲ್ಲ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಹಾಕಿ ನಾನು ಇದು ಕಂಪ್ಲೀಟ್ ಹೈ ಪ್ರೋಟೀನ್ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ನನಗೆ ಕೊಟ್ಟಿರೋ ಅಷ್ಟು ಮೆಷರ್ಮೆಂಟಲ್ಲಿ 50 ಗ್ರಾಮ್ ರೈಸ್, 200 ಗ್ರಾಮ್ ಚಿಕನ್ ಆ್ಯಂಡ್ 250 ಕರ್ಡ್. ಸೊ ಅದ್ರಲ್ಲಿ ಬಿಟ್ಟು ಎಲ್ಲ ಏನೇನಿದೆಯೋ ಅಷ್ಟೆಲ್ಲ ಹಾಕಿದ್ದೀನಿ. ಸೊ ಫೈನಲಿ ದಿಸ್ ಇಸ್ ದ ಔಟ್ಪುಟ್. ನಾನು ಸಮೀರಿಗೆ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಹಾಕಿದ್ದೀನಿ, ಸಮೀರ್ಗೆ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಸೊ ಅವರು ಆ ಥರ ಟೇಸ್ಟ್ ಮಾಡ್ತಾರೆ. ಬಟ್ ಅದೂ ಹೆಲ್ದಿನೇ, ಏನು ಅಂತ ಆಯಿಲ್ ಹಾಕಿಲ್ಲ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ್ಯಾವ ಥರ ಹೆಲ್ದಿ ರೆಸಿಪೀಸ್ ಬೇಕು ಅಂತ ತಿಳಿಸಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್, ನೀವು ಟ್ರೈ ಮಾಡ್ಕೊತೀನಿ. ನಿಮ್ಗೇನಾದರೂ ಹೆಲ್ದಿ, ನೀವೇನಾದ್ರು ಡಯಟ್ ಮಾಡ್ತಿದ್ರೆ, ಬಿರಿಯಾನಿ ಮಾಡ್ಕೊಂಡು ತಿನ್ಬೇಕಂದ್ರೆ ಡೂ ಟ್ರೈ ದಿಸ್ ರೆಸಿಪಿ. ಅಮೇಝಿಂಗ್ ಆಗಿದೆ, ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿದೆ. ಆ್ಯಂಡ್ ನಾನು ಹೇಳ್ದಂಗೆ ಯಾವಾಗಲೇ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಯಾವ ಬಿರಿಯಾನೀಸ್ ಅಂತ, ಒಂದು 5 to 6 ಬಿರಿಯಾನೀಸು. ಸೊ ಮೋಸ್ಟ್ ಬಿರಿಯಾನಿ ಕಮೆಂಟ್ ಬರುತ್ತೋ ಸೊ ಆ ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಬಾಯ್. ನೀವು ಇನ್ನೊಂದು, ನೀವೆಲ್ಲ ನೋಡಿ ಕರ್ಡು ನಾನು ಮೊಸರು ಬಜ್ಜಿಗೂ ರಾಯ್ತಾ ಮಾಡ್ಕೊಂಡಿದ್ದೀನಿ, ಇದಕ್ಕೂ ಹಾಕಿದ್ದೀನಿ ಮಜ್ಜಿಗೆ. ಸೊ ಈ ಥರ 3 ಮಾಡ್ಕೊಂಡು ತಿಂತಾರೆ. ಲೆಟ್ ಮೀ ಟ್ರೈ ನೆಕ್ಸ್ಟ್ ಟೈಮ್ ಇಷ್ಟೆಲ್ಲ ಮೀಲ್ ಮಾಡಿಕೊಂಡು ಒಂದು ಡೆಸರ್ಟ್ ಟ್ರೈ ಮಾಡಬೇಕು ಗೈಸ್. ಐ ವಿಲ್ ಟ್ರೈ ದಿಸ್. ನಂಗೆ ಯಾಕಂದರೆ ತುಂಬ ಇಷ್ಟ ರಾಣಿ, ಯಾಕಂದರೆ ನನಗೆ ತುಂಬ ಇಷ್ಟ. ಇಷ್ಟೆಲ್ಲ ಚೆನ್ನಾಗಿರೋ ಮೀಲ್ ತಿಂದು ಒಂದು ಯಾವುದಾದ್ರೂ ಸ್ವೀಟ್ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ. ಸೊ ಲೆಟ್ ಮಿ ಟ್ರೈ ನೆಕ್ಸ್ಟ್. ನಿಮ್ಗೆ ಯಾವ್ದಾದ್ರು ಗೊತ್ತಿರೋ ಕಮೆಂಟ್ ಮಾಡಿ ಗೈಸ್, ಏನು ಮಾಡ್ಕೊಂಡು ತಿನ್ಬೋದು ಡಯಟ್ಗೆ, ಅಂದರೆ ಸ್ವಲ್ಪ ಕರ್ಡಲ್ಲೋ ಬೇರೆದೇನಾದರೂ. ಸೊ ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ವಾಸ್ ದ ಹೆಲ್ದಿ ರೆಸಿಪೀಸ್. ಆ್ಯಂಡ್ ನಿಮಗೆ ಯಾವ್ಯಾವ ಥರ ಇನ್ನೂ ಹೆಲ್ದಿ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಹೆಲ್ದಿ ರೆಸಿಪೀಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಫಾರ್ ಶ್ಯೂರ್ ಬೇರೆ ಬೇರೆ ರೆಸಿಪೀಸ್ ಕೂಡ ಮಾಡ್ತೀನಿ. ಓಕೆ, ಬೈ ಬೈ.